ಭಗವಂತನ ಪೂಜೆಗೆ ಬರೋದಿಲ್ಲ ಅಂತ. ನಮ್ಮ ನೆರಳು ಸಹ ನೀರಿನ ಮೇಲೆ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಉಗುರು ತಾಕಿರ್ತಕ್ಕಂಥ ನೀರು ಪೂಜೆಗೆ ಬರೋದಿಲ್ಲ. ಇದನ್ನು ನೀವು ಆಸನ ಪೂಜೆಯನ್ನು ಮಾಡಿ ಅದರ ಮೇಲೆ ನಾವು ಕೂತಿರ್ತೀವಿ. ಈ ಮಧ್ಯದಲ್ಲಿ ಎದ್ದೋದ್ರೆ ಅದು ಕೂತು ಮಾಡಿನ ಪ್ರಯೋಜನ ಇರೋದಿಲ್ಲ. ಇನ್ನು ಮುಖ್ಯವಾಗಿ ಘಂಟಾನಾದವನ್ನು ನೀವು ಮಾಡದೆ ಯಾವುದೇ ಪೂಜೆಯನ್ನು ಮಾಡಿದ್ರೂ ಅದು ನಿಷ್ಫಲಂ ಭವೇತ್. ಊದುಕಡ್ಡಿನೇ ಆಗಲಿ, ನೀವು ಹಚ್ಬೇಕಾದ್ರೆ ಉಫ್ ಉಫ್ ಅಂತ ಊದ್ತೀವಿ. ಆ ಊದಿದಾಗ ನಮ್ಮ ಉಸಿರಾಗಲಿ ನಮ್ಮ ಎಂಜಿಲಾಗಲಿ ಅದರ ಮೇಲೆ ಬೀಳಬಾರ್ದು. ಇನ್ನು ಮುಂದಿಂದು ಎಂಟನೇ ವಿಚಾರವಾಗಿ ಮಾತನಾಡ್ತಾ ಪೂಜೆಯನ್ನು ಮಾಡಬಾರ್ದು. ಇಲ್ಲಿ ಭಗವಂತನಿಗೆ ಅರ್ಚನೆ ಮಾಡ್ತಾ ಇರ್ತೀವಿ, ಇಲ್ಲಿ ಏನೋ ಯಾವುದೋ ವಿಚಾರವನ್ನು ಹೇಳ್ತಾ ಇರೋದು, ಕೈಯಲ್ಲಿ ಹಿಂಗೆ ಅಂತ ಇರೋದು, ಇಲ್ಲಿ ವಿಚಾರವನ್ನು ಹೇಳ್ತಾ ಇರ್ತಕ್ಕಂಥದ್ದು ಅದು ಬಹಳ ತಪ್ಪು. ಕಾನ್ಸಂಟ್ರೇಷನ್ ಆಗಿ ಭಗವಂತನನ್ನು ಆರಾಧನೆ ಮಾಡಲೇಬೇಕು. ಅದರದಲ್ಲಿ ಇವಾಗ ಯಾವುದೋ ಗೃಹಪ್ರವೇಶಾದಿಗಳು ಅಥವಾ ಯಾವುದೋ ಪೂಜೆಗಳಿಗೆ ಅಂತ ನಾವು ಪೂಜೆ ಮಾಡಿಸೋಕ್ಕೆ ಅಂತ ಮನೆಗೆ ಹೋದಾಗ ಬರೋರಿಗೂ ಸ್ವಲ್ಪ ಕಾಮನ್ ಸೆನ್ಸ್ ಇರೋದಿಲ್ಲ. ಬಂದು ಅಲ್ಲಿ ಪೂಜೆ ಕೂತಿರ್ತಾರೆ, ಅವ್ರನ್ನ ಬಂದು ಕೈ ಆಡಿಸಿ ಮಾತಾಡಿಸ್ಬಿಟ್ಟು ಹೋಗ್ತಾರೆ. ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ, ಯಾರು ಮಾತಾಡಿಸ್ಲೇಬೇಡಿ. ಅವ್ರು ಪೂಜೆ ಮಾಡ್ತಾ ಇದ್ದಾರೆ, ಪೂಜೆ ಮುಗಿಯೋವರೆಗೂ ಸ್ವಲ್ಪ ಪೇಷನ್ಸಿಂದ ಕಾದು ನಂತರ ಅವ್ರಿಗೆ ವಿಶ್ ಮಾಡಿಬಿಟ್ಟು ಹೋಗಿ. ಅದ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ. ಆದರೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಅವರು ನಿಮ್ಮನ್ನು ವಿಶ್ ಮಾಡೋಂಗೂ ಇರೋಲ್ಲ, ಆ ಕಡೆ ಪೂಜೆ ಕಡೆ ಕಾನ್ಸಂಟ್ರೇಷನ್ ಮಾಡೋಂಗೂ ಇರೋಲ್ಲ. ಇಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿ ಮಾಡ್ತಾ ಇದ್ದರೆ ಅದೇನೋ ಹೇಳ್ತಾರಲ್ಲ, ಯಾವುದ್ರ ಮೇಲೇನೋ ಕಣ್ಣು ಯಾವುದ್ರ ಮೇಲೇನೋ ಕೈ ಅನ್ನೋದಂಗೆ ಆಗೋಗುತ್ತೆ. ಹಾಗಾಗಿ ಆ ವಿಚಾರವನ್ನು ದಯವಿಟ್ಟು ಯಾರೋ ಆ ತಪ್ಪನ್ನು ಮಾಡಬೇಡಿ. ಪೂಜೆಗೆ ಅಂತ ಕೂತಾಗ ಭಗವಂತನ ಮುಂದೆ ಕಾನ್ಸಂಟ್ರೇಷನ್ ಆಗಿ ಕೂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಮಾತುಕತೆ ಆಡಲೇಬಾರ್ದು. ಅನುಷ್ಠಾನ ಪೂಜೆ ಜಪ ಮುಗಿಯೋವರೆಗೂ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ನೀವು ಈ ವಿಚಾರವನ್ನು ಶುದ್ಧವಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಮೊಬೈಲ್ ಬರುತ್ತೆ, ಮೊಬೈಲ್ ಫೋನಲ್ಲಿ ಮಾತಾಡೋದು, ಮಧ್ಯದಲ್ಲಿ 1 ನಿಮಿಷ ಅನ್ನೋದು, ಎದ್ದೋಗೋದು, ಮತ್ತೆ ಬರೋದು, ಕೂತ್ಕೊಳ್ಳೋದು. ಆಸನವನ್ನು ನಾವು ಪೂಜೆ ಕೂರಬೇಕಾದ್ರೆ ಪ್ರತಿತ್ವಯ ಧೃತಾಲೋಕ ದೈವಿತ್ವಂ ವಿಷ್ಣುನಾಧೃತ ಅಂತ ಹೇಳಿ ಒಂದು ಮಂತ್ರವನ್ನು ಹೇಳಿ ಆಸನ ಸಿದ್ಧಿಯನ್ನು ಮಾಡಿರ್ತೀವಿ. ಅಂದರೆ ನಾವು ಪೂಜೆ ಮಾಡೋಕ್ಕೆ ಕೂತ್ಕೊಂಡಾಗ ನಮಗೆ ಯಾವುದೇ ವಿಧವಾಗಿರ್ತಕ್ಕಂಥ ಬೇರೆ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿಸ್ ಯಾವುದು ನಮಗೆ ಡಿಸ್ಟರ್ಬೆನ್ಸ್ ಮಾಡದೇ ಇರಲಿ ಅಂತ ಹೇಳಿ ಆ ಮಂತ್ರವನ್ನು ಹಾಕಿ ಆಸನ ಪೂಜೆಯನ್ನು ಮಾಡಿ ಅದರ ಮೇಲೆ ನಾವು ಕೂತಿರ್ತೀವಿ. ಈ ಮಧ್ಯದಲ್ಲಿ ಎದ್ದೋದ್ರೆ ಅದು ಕೂತು ಮಾಡಿನ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಶ್ರೀಚಕ್ರಾರ್ಚನೆಗೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಪೂಜೆಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಶ್ರೀಚಕ್ರಾರ್ಚನೆಯಲ್ಲಂತೂ ನೀವು ಆ ಕೆಲಸ ಮಾಡೋಂಗೇ ಇಲ್ಲ. ಒಂದು ಆಸನದಲ್ಲಿ ಕೂತ್ರೆ ಪೂರ್ತಿ ಪೂಜೆ ಆಗೋವರೆಗೂ ಅದು 4 ಗಂಟೆ ಆಗಲಿ 5 ಗಂಟೆ ಆಗಲಿ 6 ಗಂಟೆ ಸಮಯ ಆಗಲಿ, ಅರ್ಥ ಆಯ್ತಾ? ಆ ಪೂರ್ತಿ ಪೂಜೆ ಮುಗಿಯೋವರೆಗೂ ಒಂದೇ ಆಸನದಲ್ಲಿ ಕೂತ್ಕೊಂಡು ಪೂಜೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಮಂಗಳಾರತಿ ಸಮಯಕ್ಕೆ ಮಾತ್ರ ಎದ್ದು ನಿಂತು ಮಂಗಳಾರತಿ ಮಾಡಬೇಕು. ನಮಸ್ಕಾರಾದಿಗಳ ಸಂದರ್ಭ ಬಂದಾಗ ನಮಸ್ಕಾರವನ್ನು ಮಾಡೋಕ್ಕೆ ಮಾತ್ರ ಎದ್ದೊಳ್ಬೇಕೇ ಬಿಟ್ಟರೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ಎದ್ದು ಮಾಡೋಂಗೇ ಇಲ್ಲ. ಹಾಗಾಗಿ ಪೂಜೆ ಮಾಡಬೇಕಾದ್ರೆ ನಾನು ಶ್ರೀವಿದ್ಯೆ ಬಗ್ಗೆ ಅಮ್ಮನವ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಎಲ್ಲ ದೇವ್ರಿಗೂ ಇದು ಅಪ್ಲೈ ಆಗುತ್ತೆ. ಯಾವುದೇ ಪೂಜೆ ಮಾಡಿದಾಗ್ಲೂ ನೀವು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಮಾತಾಡಬೇಡಿ. ಅಲ್ಲಿ ಏನೋ ಹೇಳಿದ್ದೆ, ಇವ್ರಿಗೇನೋ ಹೇಳಿದೆ, ಅವ್ರು ಬಂದರು, ಅಡುಗೆಯವ್ರೇನೋ ಕೇಳಿದ್ರು, ಅಡುಗೆಯವ್ರಿಗೇನೋ ಸಾಮಾನು ಬೇಕಂತೆ, ಇಲ್ಲಿ ಫೋನ್ ಮಾಡ್ತಾ ಇದ್ದಾರೆ, ಅವ್ರ ಅಡ್ರೆಸ್ ಕೇಳ್ತಾ ಇದ್ದಾರೆ, ಮನೆ ಲೊಕೇಶನ್ ಎಲ್ಲಿದೆ, ಈ ವಿಚಾರಗಳು ಈ ದ್ವಂದ್ವಗಳನ್ನು ಇಟ್ಕೊಂಡು ಪೂಜೆ ಮಾಡಲೇಬೇಡಿ. ನೀವು ಇಲ್ಲ ಮೊದಲೇ ಪೂಜೆಯನ್ನು ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆ ಮುಗಿಸಿ ಕಡೆ ದಿವಸ ಯಾರನ್ನಾದರೂ ಕರೆದುಬಿಟ್ಟು ಎಲ್ಲರೂ ಗೆಟ್ ಟುಗೆದರ್ ಮಾಡಿ ಕಳಿಸಿ. ಎಲ್ಲರನ್ನೂ ಕರೆದಾಗ ಪೂಜೆನೂ ಮಾಡಲ್ಲ, ಅಲ್ಲಿ ನೆಮ್ಮದಿಯಾಗಿ ಪೂಜೆನೂ ಆಗೋದಿಲ್ಲ, ಕಾಟಾಚಾರಕ್ಕೆ ಪೂಜೆ ಮಾಡಬೇಕಾಗತ್ತೆ. ನಾನು ಎಷ್ಟೋ ಸಲ ಈ ವಿಚಾರವನ್ನು ಹೇಳಿದ್ದೇನೆ, ಯಾರೂ ನಮ್ಮ ಮಾತನ್ನು ಕಿವಿನಲ್ಲಿ ಕೇಳಿಸ್ಕೊಳ್ಳೋದೇ ಇಲ್ಲ. ಈ ಕಾಟಾಚಾರ ಪೂಜೆಯನ್ನು ನೀವು ಮಾಡಲೇಬೇಡಿ. ನಿಮ್ಗೆ ಸುಮ್ಮನೆ ದುಡ್ಡು ದಂಡ ಆಗುತ್ತೆ ಬಿಟ್ಟರೆ ಅದರಿಂದ ಏನೂ ಒಂದು ಫಲನೂ ನಿಮಗೆ ಸಿಗೋದಿಲ್ಲ. ಅದರಿಂದ ಇನ್ನೂ ಪಾಪವನ್ನು ನೀವು ತಲೆ ಮೇಲೆ ಹಾಕ್ಕೊಳ್ತೀರ ಬಿಟ್ಟರೆ ಅದರಿಂದ ಉಪಯೋಗ ಖಂಡಿತವಾಗ್ಲೂ ಆಗೋದಿಲ್ಲ. ನಿಮ್ದು ಏನೇ ಪೂಜಾ ಕರ್ಮಗಳಿದ್ದ ದಿವಸ ಯಾರನ್ನೂ ಕರೀಲೇಬೇಡಿ. ಮುಖ್ಯವಾದವ್ರನ್ನ ಯಾರನ್ನ ಅವ್ರನ್ನ ಕರೆದು ಅಲ್ಲಿ ಹೇಳಿಬಿಟ್ಟು ಬಿಟ್ಬಿಡಿ. ಅವರೇ ಎಲ್ಲ ನೋಡ್ಕೋಬೇಕು. ನೀವು ಯಾವುದೇ ಕಾರಣಕ್ಕೂ ಎದ್ದೋಗೋದಾಗಲಿ ಮಧ್ಯದಲ್ಲಿ ಮಾತಾಡೋದಾಗಲಿ ಮಾಡಬಾರ್ದು. ಭಗವಂತನ ಮೇಲೆ ಕಾನ್ಸಂಟ್ರೇಷನ್ ಆಗಿ ಪೂಜೆಯನ್ನು ಮಾಡಿ. ಮಾರನೇ ದಿವಸ ಎಲ್ಲರನ್ನೂ ಬೇರೆಯವ್ರನ್ನೆಲ್ಲ ಕರೆದು ಗೆಟ್ ಟುಗೆದರ್ ಮಾಡಿ ಮಾತಾಡಿಸಿ ಕಳಿಸಿ ಎಲ್ಲ ಬೇಡಿ. ಬಂದಾಗ ಅವ್ರನ್ನ ಮಾತಾಡಿಸಿಲ್ಲ ಅಂದರೂ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಪೂಜೆ ಕೂದಾಗ ಮಾತ್ರ ದಯವಿಟ್ಟು ಯಾರೂ ಮಾತಾಡೋಕ್ಕೆ ಹೋಗಬೇಡಿ. ಮಧ್ಯದಲ್ಲಿ ಫೋನ್ಗಳು ಮಾತಾಡೋದು, ಅವ್ರು ಯಾರೋ ಲೊಕೇಶನ್ ಕೇಳಿದ್ರು ಅನ್ನೋದು, ದುಡ್ಡು ಕೇಳಿದ್ರು ಅನ್ನೋದು, ಈ ಐಟಮ್ ಸಿಗಲಿಲ್ಲ ಇದೆಲ್ಲಿ ಸಿಗುತ್ತೆ ಅಂತ ಕೇಳೋದು, ಪ್ರಯೋಜನ ಏನು ಮಾಡಿನೂ ಆಸನ ಸಿದ್ಧಿನೂ ಆಗೋದಿಲ್ಲ. ನೀವು ಮಾಡಿದ ಪೂಜೆನೂ ಅದರ ಫಲನೂ ನಿಮ್ಗೆ ಸಿಗೋದಿಲ್ಲ. ಹಾಗಾಗಿ ಪೂಜೆ ಕೂದಾಗ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಿ. ಇನ್ನು 9ನೇದು
ಗಂಧವಿಲ್ಲದೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಈ ದೇವಿಗಾದರೆ ರಕ್ತಚಂದನ ಅಂತ ಹೇಳಿ ಕೆಂಪು ಗಂಧವನ್ನು ನಾವು ತೆಗೆದು ಪೂಜೆಯನ್ನು ಮಾಡ್ತೀವಿ. ಅಂದರೆ ಕೆಂಪು ಗಂಧ, ಇನ್ನೊಂದು ಅಷ್ಟಗಂಧ ಅಂತ ಶಾಕ್ತಗಂಧ ಅಂತಲೂ ಮಾಡ್ತೀವಿ. ಅಂದರೆ 8 ವಿಧವಾಗಿರ್ತಕ್ಕಂಥ ಪದಾರ್ಥಗಳನ್ನು ಸೇರಿಸಿ ದೇವಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಶಾಕ್ತಗಂಧ ಅಂತೇಳಿ, ಅದು ಅಷ್ಟಗಂಧ ಅಂತಲೂ ಕರೀತಾರೆ. ಅಂಗಡಿಗಳಲ್ಲಿ ಸಿಗಲ್ಲ, ಅದನ್ನು ನೀವು ಮಾಡ್ಕೋಬೇಕಾಗತ್ತೆ ಸ್ವಂತವಾಗಿ. ಶಾಕ್ತಗಂಧ, ಶಿವಗಂಧ, ವಿಷ್ಣುಗಂಧ ಅಂತ ಹೇಳಿ ಸುಮಾರಿದೆ. ಇದು ಪ್ರಧಾನವಾಗಿ ಶಿವನಿಗೆ ಪೂಜೆ ಮಾಡಬೇಕಾದ್ರೆ ಶಿವಗಂಧ ಅಂತಲೇ ಅರ್ಪಣೆ ಮಾಡಬೇಕು, ವಿಷ್ಣುಗಾದಂದರೆ ವಿಷ್ಣುಗಂಧವನ್ನೇ ಅರ್ಪಣೆ ಮಾಡಬೇಕು, ದೇವಿಗಾದರೆ ಶಾಕ್ತಗಂಧವನ್ನೇ ಅರ್ಪಣೆ ಮಾಡಬೇಕು. ಅದರಲ್ಲಿ ಶ್ರೀಗಂಧದ ಎಣ್ಣೆ ಸೇರಿರುತ್ತೆ, ಶ್ರೀಗಂಧ, ರಕ್ತಚಂದನ, ಲಾವಂಚ, ಪಚ್ಚಕರ್ಪೂರ, ಗೋರೋಚನ, ಕಸ್ತೂರಿ, ಕೇಸರಿ, ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳನ್ನು ಅರಿದು ದೇವಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಒಂದು ಅಷ್ಟಗಂಧ ಅಂತಲೂ ಕರಿತೀವಿ ಅದನ್ನು. ಆ ಗಂಧವಿಲ್ಲದೆ ಅಥವಾ ಶ್ರೀಗಂಧನೇ ಆಗ್ಬೋದು, ಬೇರೆ ದೇವರುಗಳಿಗಾದರೆ ಶ್ರೀಗಂಧವನ್ನು ಅರ್ಪಣೆ ಮಾಡ್ತೀವಿ. ಗಂಧಂ ಸಮರ್ಪಯಾಮಿ ಅಂದಾಗ ಗಂಧವನ್ನು ಇಡಲೇಬೇಕಾಗತ್ತೆ. ಗಂಧ ಇಲ್ಲದೆ ಯಾವುದೇ ಪೂಜೆಯನ್ನು ನೀವು ಮಾಡೋಂಗಿಲ್ಲ. ಇನ್ನು ಮುಖ್ಯವಾಗಿ ಘಂಟಾನಾದವನ್ನು ನೀವು ಮಾಡದೆ ಯಾವುದೇ ಪೂಜೆಯನ್ನು ಮಾಡಿದ್ರೂ ಅದು ನಿಷ್ಫಲಂ ಭವೇತ್. ಅದು ಗಂಟೆ ಹೊಡೆಯೋದೇ ಅದೇ ಆಗಮಾರ್ತಂತ ದೇವಾನಾಂ ಗಮನಾರ್ಥಂತ ರಕ್ಷಸಾಂ ಅಂತ. ಅಂದರೆ ಭಗವಂತ ಬರ್ತಾ ಇದ್ದಾನೆ. ಇವಾಗ ಯಾರೋ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಅಥವಾ ಯಾರೋ ಬರ್ತಾರೆ ಅಂದರೆ ದೊಡ್ಡದಾಗಿ ಮೋಳಗಳು ಹೊಡೆದೋ ಅಥವಾ ಜೈಕಾರಗಳನ್ನು ಮಾಡೋ, ಚಪ್ಪಾಳೆ ಹೊಡೆದೋ ಅವ್ರನ್ನ ಹೇಗೆ ಸ್ವಾಗತ ಮಾಡ್ತೀವೋ ಅದೇ ರೀತಿಯಾಗಿ ಭಗವಂತನನ್ನು ಕರ್ಕೊಂಬರ್ಬೇಕಾದ್ರೆ ಅಥವಾ ಭಗವಂತನನ್ನು ಆವಾಹನೆ ಮಾಡಬೇಕಾದ್ರೆ, ಪೂಜೆ ಶುರು ಮಾಡಬೇಕಾದ್ರೆ, ಭಗವಂತನನ್ನು ಕರಿಬೇಕಾದ್ರೆ ಆಗಮಾರ್ತಂತೂ ದೇವಾನಾಂ, ಭಗವಂತ ಬರ್ತಾ ಇದ್ದಾನೆ ಅಂತಂದರೆ ಎಲ್ಲ ಶಬ್ದಗಳನ್ನು ಗಂಟೆ, ಗಿಂಟೆ, ಜಾಗಟೆ, ಡೋಲು ಇಂಥದನ್ನೆಲ್ಲ ಬಾರಿಸೋದ್ರಿಂದ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೊಟ್ಟೋಗುತ್ತೆ ಅಂತ. ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಸಂಜೆ ಘಂಟಾನಾದ ನೀವು ಮಾಡ್ತಾಯಿದ್ರೆ ಪೂಜೆಯ ಸಮಯದಲ್ಲಿ ಆ ಘಂಟಾನಾದ ಮಾಡೋದು ಅದೇ. ನಮ್ಮ ಗಮನ ಭಗವಂತನ ಕಡೆಗಿರಲಿ. ಇವಾಗ ಯಾರೋ ಒಂದು ಎಲ್ಲೋ ಮಾತಾಡ್ತಾ ಇರ್ತಾರೆ, ಸಡನ್ನಾಗಿ ಇಲ್ಲಿ ಠಂಗ್ ಅಂತ ಗಂಟೆ ಶಬ್ದ ಆಗ್ತಾ ತಕ್ಷಣ ಹಿಂಗೆ ತಿರುಗ್ತಾರೆ, ಹಿಂಗೆ ಕೈ ಎತ್ತಿ ನಮಸ್ಕಾರ ಮಾಡ್ತಾರೆ. ಯಾಕೆ ಅಂತಂದರೆ ಅವರ ಗಮನವನ್ನು ಭಗವಂತನ ಕಡೆಗೆ ಸೆಳೆಯೋದು ಒಂದು ಕಾರಣ. ಎರಡನೇದು, ಈ ನೆಗೆಟಿವ್ ಎನರ್ಜೀಸ್ ಏನೇನಿರುತ್ತೆ ಅದೆಲ್ಲ ದೂರ ಹೊರಟೋಗುತ್ತೆ. ನಮ್ಮ ಬುದ್ಧಿ, ನಮ್ಮ ಗಮನ ಭಗವಂತನ ಕಡೆಗೆ ಸೇರೋದಕ್ಕೋಸ್ಕರ ಆ ಘಂಟಾನಾದವನ್ನು ಮಾಡ್ತಕ್ಕಂಥದ್ದು. ಈ ಘಂಟಾನಾದವನ್ನು ಆರಂಭದಲ್ಲಾಗಲಿ, ಮಧ್ಯದಲ್ಲಾಗಲಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಧೂಪ ದೀಪ ನೈವೇದ್ಯ ಮಾಡಬೇಕಾದ್ರೆ ಘಂಟಾನಾದವಿಲ್ಲದೆ ಪೂಜೆಯನ್ನು ಮಾಡಲೇಬಾರ್ದು ಅಂತೇಳಿ ಶಾಸ್ತ್ರ ಹೇಳುತ್ತೆ. ಘಂಟಾನಾದ ಇಲ್ಲದೆ ನೀವು ಯಾವುದೇ ಪೂಜೆ ಮಾಡಿದ್ರೂ ನಿಷ್ಫಲಂ ಭವೇತ್, ಅದು ಭಗವಂತನಿಗೆ ಸೇರೋದೇ ಇಲ್ಲ. ಅರ್ಥ ಆಯ್ತಾ? ಇನ್ನೊಂದು, ನೀವು ಈ ಅಗರಬತ್ತಿ ಆಗಲಿ ಧೂಪವನ್ನಾಗಲಿ, ಈ ನಾವು ಮೊದಲೆಲ್ಲ ಕೆಂಡ ತಗೊಂಡು ಸಾಂಬ್ರಾಣಿ ಹಾಕಿ ದೇವರಿಗೆ ಧೂಪವನ್ನು ತೋರಿಸ್ತಾ ಇದ್ವಿ. ಈಗೆಲ್ಲ ಸ್ವಲ್ಪ ಮಾಡರ್ನ್ ಆಗೋಗಿದೆ, ಎಲ್ಲ ಸ್ಟಿಕ್ಗಳು ಬಂದಿದೆ. ಆ್ಯಕ್ಚುಲಿ ಅದನ್ನು ಹಚ್ಚಲೇಬಾರ್ದು ಅಂತ, ಯಾಕೆಂದರೆ ಬ್ಯಾಂಬೂ ಮನೆಯಲ್ಲಿ ಉರಿಬಾರ್ದು ಅಂತ. ಆ ಬ್ಯಾಂಬೂ ಕಡ್ಡಿಗಳೇ ಅದು ಅಗರಬತ್ತಿನಲ್ಲಿ ಬರ್ತಕ್ಕಂಥದ್ದು. ಮೊದಲೆಲ್ಲ ಮನೆಯಲ್ಲಿ ಸೌದೆ ಒಲೆಗಳಿರ್ತಾಯಿತ್ತು, ಒಂದಷ್ಟು ಕೆಂಡ ಒಂದು ತಟ್ಟೆನಲ್ಲೋ ಅದಕ್ಕೆ ಧೂಪ ಆರತಿ ಮಾಡ್ತಕ್ಕಂಥ ಆರತಿ ಇದರಲ್ಲೋ ಒಂದಷ್ಟು ಕೆಂಡ ಹಾಕ್ಕೊಂಬಂದು ಅದಕ್ಕೆ ಸಾಂಬ್ರಾಣಿ ಹಾಕಿ ದೇವರಿಗೆ ಧೂಪವನ್ನು ತೋರಿಸ್ತಕ್ಕಂಥದ್ದು. ಆ ಸಾಂಬ್ರಾಣಿನೋ ಅಥವಾ ಅದರಲ್ಲಿ ಯಾವುದೋ ಒಂದು ಪದಾರ್ಥವನ್ನು ನಾವು ಹಾಕಬೇಕಾದ್ರೆ ಅಥವಾ ಕೆಂಡವನ್ನು ಜ್ವಲನ ಮಾಡಬೇಕಾದ್ರೆ ಅಥವಾ ಊದುಕಡ್ಡಿನೇ ಆಗಲಿ ನೀವು ಹಚ್ಚಬೇಕಾದ್ರೆ ಉಫ್ ಅಂತ ಊದ್ತೀವಿ. ಆ ಊದಿದಾಗ ನಮ್ಮ ಉಸಿರಾಗಲಿ ನಮ್ಮ ಎಂಜಿಲಾಗಲಿ ಅದರ ಮೇಲೆ ಬೀಳಬಾರ್ದು. ಹಾಗಾಗಿ ಊದಿ ಬಾಯಲ್ಲಿ ಊದಿ, ಊದ್ಕಡ್ಡಿ ಆಗ್ಬೋದು, ಅಗರಬತ್ತಿ ಆಗ್ಬೋದು ಅಥವಾ ಸಾಂಬ್ರಾಣಿ ಅಂದರೆ ಕೆಂಡ ಆಗ್ಬೋದು, ಅದನ್ನು ಬಾಯಲ್ಲಿ ಊದ್ತಾರೆ. ಬಾಯಲ್ಲಿ ಊದಬಾರ್ದು, ಏನಾದರೂ ಅಡ್ಡ ಇಟ್ಕೊಂಡು ಹೋಗ್ಬೇಕು. ಅದಕ್ಕೆ ಅಂತಲೇ ಕೊಳವಿ ಬರ್ತಕ್ಕಂಥದ್ದು. ನಾವು ಯಜ್ಞ ಯಾಗಾದಿಗಳು ಮಾಡಬೇಕಾದ್ರೂ ಬೀಸ್ತೀವಿ, ನಾವು ಕೊಳವಿ ಜಾಸ್ತಿ ಯೂಸ್ ಮಾಡಲ್ಲ. ಕೊಳವಿನೂ ಅದು ಎಂಜಿಲು ಅಷ್ಟು ದೂರ ಹೋಗಲ್ಲ ಅನ್ನೋ ಕಾರಣಕ್ಕೆ ಕೊಳವಿಯನ್ನು ಯೂಸ್ ಮಾಡ್ತೀವಿ. ಉದ್ದವಾಗಿರ್ತಕ್ಕಂಥ ಕೊಳವಿ ತೊಗೊಂಡು ಊದ್ತೀವಿ. ಇಲ್ಲ ಅಂತಂದರೆ ಬೀಸಣಿಕೆಯಲ್ಲಿ ಬೀಸಿ ಅಗ್ನಿಯನ್ನು ಪ್ರಜ್ವಲನ ಮಾಡ್ತೀವಿ. ಆ ರೀತಿ ಮಾಡಬೇಕಾಗ್ಬಿಟ್ರೆ ಊದ್ಕಡ್ಡಿನೋ ಅಗರಬತ್ತಿನಾಗಲಿ ಬಾಯಲ್ಲಿ ಯಾವುದೇ ಕಾರಣಕ್ಕೂ ಊದಬಾರ್ದು. ಆ ಎಂಜಿಲು ಅದ್ರ ಮೇಲೆ ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಗರಬತ್ತಿ ಬಾಯಲ್ಲಿ ಊದಬಾರ್ದು. ಇನ್ನೊಂದು, ಯಾವುದೇ ಪೂಜೆ ಮಾಡಬೇಕಾದ್ರೆ ಮಂತ್ರ ಹೇಳದೆ ಪೂಜೆಯನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನಿಮಗೇನು ಗೊತ್ತಿದೆಯೋ ಆ ಮಂತ್ರವನ್ನೇ ಹೇಳಿ. ಅದು ಅಷ್ಟೋತ್ತರಗಳಾಗ್ಬೋದು ಅಥವಾ ಧೂಪ ದೀಪ ನೈವೇದ್ಯಕ್ಕೆ ಮಂತ್ರಗಳು ಎಲ್ಲರೂ ಕಲಿಯೋಕ್ಕಾಗೋದಿಲ್ಲ. ಅದು ಕೆಲವು ಸೀಮಿತ ವರ್ಗಕ್ಕೆ ಮಾತ್ರ ಕೆಲವೊಂದು ವರ್ಗಕ್ಕೆ ಸೀಮಿತವಾಗಿರೋದ್ರಿಂದ ನಿಮಗೆ ಆಗಿರ್ತಕ್ಕಂಥ ಕೆಲವು ಪುರಾಣೋಕ್ತ ಮಂತ್ರಗಳು ಅಂತ ಇದೆ.
ಅಂದರೆ ಇವಾಗ ನೀವು ಅಷ್ಟೋತ್ತರ, ಲಕ್ಷ್ಮೀ ಅಷ್ಟೋತ್ತರ ಮಾಡೋದಾಗ್ಬೋದು ಅಥವಾ ಶಿವಾಷ್ಟೋತ್ರವೋ ಈ ರೀತಿಯಾಗಿರ್ತಕ್ಕಂಥ ಅಷ್ಟೋತ್ತರಗಳನ್ನು ಹೇಳಿ ನಂತರ ದೇವರಿಗೆ ಧೂಪ ಗಂಟೆನಾದ ಮಾಡಿ ದೇವರಿಗೆ ಧೂಪ ದೀಪ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ಪೂಜೆ ಮಾಡಿದ್ರೆ ಸಾಕು, ಅದು ಭಗವಂತನಿಗೆ ಸೇರುತ್ತೆ. ಇನ್ನೊಂದು ಮುಖ್ಯವಾಗಿ ಮಂತ್ರವಿಲ್ಲದೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಬಾರ್ದು ಅಂತ. ಹಾಗಾಗಿ ಅದನ್ನು ನೀವು ಪುರಾಣೋಕ್ತ ಮಂತ್ರಗಳನ್ನು ಹೇಳಿಕೊಂಡು ನೀವು ಮಾಡ್ಬೋದು, ಅದಕ್ಕೇನು ನಿಮಗೆ ನಿರ್ಬಂಧ ಇಲ್ಲ. ಯಾವುದೇ ಭಗವಂತನ ಪೂಜೆ ಮಾಡಬೇಕಾದ್ರೆ ಆ ಭಗವಂತನ ಶ್ಲೋಕಗಳಾಗ್ಬೋದು ಅಥವಾ ಸ್ತೋತ್ರಗಳಾಗ್ಬೋದು ಇದನ್ನು ಹೇಳದೆ ಪೂಜೆ ಮಾಡೋಂಗಿಲ್ಲ ಅಂತ. ನೀವು ಇವಾಗ ಯಾವುದೋ ಒಂದು ವಿಷ್ಣುಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ವಿಷ್ಣು ಸಹಸ್ರನಾಮನೋ ಅಥವಾ ವಿಷ್ಣು ಅಷ್ಟೋತ್ತರನ ಹೇಳಬೇಕಾದ್ರೆ ಶಾಂತಾಕಾರಂ ಭುಜಗ ಶಯನಂ ಅಂತ ಹೇಳ್ತೀವಿ. ಇಲ್ಲ ಶಿವನಿಗೆ ಮಾಡಬೇಕಾದ್ರೆ ಶಾಂತಂ ಪದ್ಮಾಸನಸ್ಥಂ ಶಶಿಧರ ಮುಕಟಂ ಪಂಚವಕ್ತ್ರಂ ತ್ರಿನೇತ್ರಂ ಅಂತ ಹೇಳಿ ಧ್ಯಾನ ಶ್ಲೋಕಗಳು ಸ್ತೋತ್ರಗಳು ಸುಮಾರಿದೆ. ಆ ಸ್ತೋತ್ರಗಳನ್ನು ಪಠನೆ ಮಾಡಿ ಆ ಭಗವಂತನನ್ನು ನಿಮಗೆ ಏನು ಗೊತ್ತಿದೆಯೋ ಆ ಮಂತ್ರವನ್ನು ಹೇಳಿ ಭಗವಂತನನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಭಗವಂತನ ಮೇಲೆ ಈ ಸ್ತೋತ್ರಗಳನ್ನು, ಈ ಹಾಡುಗಳಾಗ್ಬೋದು ಅಥವಾ ಭಗವಂತನ ಸ್ತೋತ್ರಗಳಾಗ್ಬೋದು ಅಥವಾ ಮಂತ್ರ ಹೇಳಲ್ಲ, ಸ್ತೋತ್ರಗಳು ಸ್ತುತಿಗಳನ್ನು ಮಾಡಬೇಕಾದ್ರೆ ಆ ಭಗವಂತನ ಮೇಲೆ ಇರ್ತಕ್ಕಂಥ ನಿರ್ಮಾಲ್ಯವನ್ನು ನೀವು ತೆಗಿಬೇಕು. ಅದನ್ನು ಹೇಳಿದ ನಿರ್ಮಾಲ್ಯವನ್ನು ತೆಗೆಯೋ ಹಾಗಿಲ್ಲ. ನಿರ್ಮಾಲ್ಯ ಅಂದರೆ ಹಿಂದಿನ ದಿವಸ ಪೂಜೆ ಮಾಡಿರ್ತಕ್ಕಂಥ ಪುಷ್ಪಗಳಾಗ್ಬೋದು, ವಸ್ತ್ರಗಳಾಗ್ಬೋದು, ಅದನ್ನು ತೆಗಿಬೇಕಾದ್ರೆ ಈ ಸ್ತೋತ್ರಗಳನ್ನು, ಈ ಮಂತ್ರಗಳನ್ನು ಯಾವುದಾದ್ರೂ ಹೇಳಿಕೊಂಡು ಸ್ತುತಿಗಳನ್ನು, ಭಗವಂತನ ಸ್ತುತಿ ಮಾಡಿಕೊಂಡು ಅದನ್ನೆಲ್ಲ ತೆಗಿಬೇಕು ಅಂತ ಹೇಳ್ತಾರೆ ಮನೆಗಳಲ್ಲಿ. ಇವಾಗ ದೇವ್ರಿಗೆ ಬಟ್ಟೆ ಓದಿಸಿರ್ತೀವಿ ಮತ್ತು ದೇವ್ರಿಗೆ ಹಿಂದಿನ ದಿವಸ ಪೂಜೆ ಮಾಡಿರ್ತೀವಿ, ದೇವ್ರ ಮುಂದೆ ಅದೇನೋ ಊದ್ಕಡ್ಡಿ ಅದನ್ನು ಹತ್ತಿರ್ತೀವಿ, ಅದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನೀವು ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು ವಿಷ್ಣು ಸಹಸ್ರನಾಮನೋ ಶಿವ ಸಹಸ್ರನಾಮನೋ ಅಥವಾ ಲಲಿತಾ ಸಹಸ್ರನಾಮನೋ ನೀವು ಅಲ್ಲಿ ಯಾವ ಕೆಲಸವನ್ನು ಮಾಡ್ತೀರೋ ಭಗವಂತನ ಮುಂದೆ ಅದನ್ನು ಮಾಡಬೇಕಾದ್ರೆ ಇದನ್ನು ಹೇಳಿಕೊಂಡು ಅಥವಾ ಸ್ತೋತ್ರಗಳನ್ನು ಮಾಡಿಕೊಂಡು ಯಾವುದಾದ್ರೂ ಸ್ತೋತ್ರಗಳು ಐಗಿರಿ ನಂದಿನವನೋ ಅಥವಾ ಈ ರೀತಿ ಲಕ್ಷ್ಮಿಗೆ ಸಂಬಂಧ ಸೋಬಾನೆ ಹಾಡುಗಳನ್ನು ಯಾವುದೋ ಒಂದು ಹೇಳಿಕೊಂಡು ನೀವು ಭಗವಂತನ ಮುಂದಿರ್ತಕ್ಕಂಥ ಪದಾರ್ಥಗಳನ್ನು ತೆಗೆದು ಕ್ಲೀನ್ ಮಾಡ್ಬೋದು. ಅದನ್ನು ಮಾಡಬೇಕಾದ್ರೆ ಈ ಸ್ತೋತ್ರಗಳನ್ನು ಹೇಳದೆ ಮಾಡಬಾರ್ದು ಅಂತ ಹೇಳಿ ಒಂದು ಇದಿದೆ. ಇನ್ನು 14ನೇದು ಶುದ್ಧವಾದ ಬಟ್ಟೆಯನ್ನು ಶೋಧಿಸದೆ ನೀರನ್ನು ಭಗವಂತನಿಗೆ ಸಮರ್ಪಣೆ ಮಾಡಬಾರ್ದು ಅಂತ. ಅಂದರೆ ಆಗಿನ ಕಾಲದಲ್ಲಿ ಬಾವಿಗಳಿರ್ತಾಯಿತ್ತು, ಬಾವಿಗಳಿಂದ ಸೇದ್ಕೊಂಡ್ಬಂದು ಅದು ನೀರಿನಲ್ಲಿ ಒಂದು ಬಟ್ಟೆ ಕಟ್ಟಿ ಅದನ್ನು ಬಿಂದಿಗೆಗಳ ಮೇಲೆ ಸುರಿಯೋರು ಅದನ್ನು ಶೋಧಿಸಿ ತಗೊಬಂದು ಅಭಿಷೇಕಕ್ಕಾಗಲಿ ಪೂಜೆಗಾಗಲಿ ನೈವೇದ್ಯಕ್ಕಾಗಲಿ ಉಪಯೋಗಿಸ್ತಾ ಇದ್ದರು. ಈಗೆಲ್ಲ ಕೊಳಾಯಿಗಳು ಟ್ಯಾಂಕ್ಗಳು ಬಂದಿರೋದ್ರಿಂದ ಅದನ್ನು ನಾನು ಭಾಳ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಅದನ್ನು ಶುದ್ಧವಾಗಿರ್ತಕ್ಕಂಥ ಒಂದು ಬಟ್ಟೆ ಹಾಸಿ ಅದ್ರ ಮೇಲೆ ನೀವು ಕೊಳಾಯಿಂದನೇ ಹಿಡ್ಕೊಂಡ್ರು ಒಂದು ಬಟ್ಟೆ ಹಾಕಿ ಅದರಿಂದ ಏನು ಹುಳ ಉಪಟಗಳು ಯಾವುದು ಅದರಲ್ಲಿ ಬೀಳದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ, ಆ ನೀರು ಪರಿಶುದ್ಧವಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನೀವು ಯಾವ ದೇವ್ರನ್ನ ತೊಳೆಯೋದಕ್ಕಾಗಲಿ ಅಥವಾ ದೇವ್ರ ನೈವೇದ್ಯಕ್ಕಾಗಲಿ ಅಥವಾ ಪೂಜೆಗೆ ಉಪಯೋಗಿಸ್ತಕ್ಕಂಥ ನೀರು ನೀವು ಶುದ್ಧವಾಗಿರ್ತಕ್ಕಂಥ ನೀರನ್ನು ಉಪಯೋಗಿಸಿ, ಅಶುದ್ಧವಾಗಿರ್ತಕ್ಕಂಥ ನೀರನ್ನು ಉಪಯೋಗಿಸ್ಬೇಡಿ. ಒಂದು ಬಟ್ಟೆ ಹಾಕಿ ಆ ಬಟ್ಟೆನಲ್ಲಿ ಶೋಧಿಸ್ತಕ್ಕಂಥ ನೀರನ್ನು ಉಪಯೋಗಿಸಿ ಅನ್ನತಕ್ಕಂಥದ್ದು. ಇನ್ನು 15ನೇ ವಿಚಾರ, ಈ ನೀರು ಭಗವಂತನಿಗೆ ಅಭಿಷೇಕ ಮಾಡಬೇಕಾದ್ರೆ ನಮ್ಮ ನೆರಳು ನೀರಿನ ಮೇಲೆ ಬಿದ್ದಿರುತ್ತೆ ಅಂತಂದರೆ ನೆರಳು ಬಿದ್ದ ನೀರನ್ನು ಭಗವಂತನಿಗೆ ಉಪಯೋಗಿಸ್ಬಾರ್ದು ಅಂತ. ನಮ್ಮ ನೆರಳು ಏನು ಬೀಳುತ್ತೆ ಆ ಬಿದ್ದಿರ್ತಕ್ಕಂಥ ನೀರು ಕೂಡ ಭಗವಂತನ ಪೂಜೆಗೆ ಬರೋದಿಲ್ಲ ಅಂತ. ನಮ್ಮ ನೆರಳು ಸಹ ನೀರಿನ ಮೇಲೆ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದು ಬಹಳ ಕಷ್ಟ. ಆದ್ರೂ ಮಾಡ್ತಕ್ಕಂಥವ್ರು ಮಾಡ್ಬೋದು. ಇನ್ನು ಈ ಪೂಜೆ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಈ ಪಂಚಪಾತ್ರೆ ಉದ್ಧರಣೆ ಎಲ್ಲ ಇಟ್ಕೊಂಡಿರ್ತೀವಿ, ಚೊಂಬು ಇಟ್ಕೊಂಡಿರ್ತೀವಿ. ಅದರಲ್ಲಿ ಈ ನಮ್ಮ ಉಗುರುಗಳನ್ನು ಕತ್ತರಿಸ್ಕೊಂಡಿರಬೇಕು. ಆ ಉಗುರು ಆ ನೀರಲ್ಲಿ ತಾಕಬಾರ್ದು. ನಮ್ಮ ಉಗುರುಗಳು ಆ ನೀರಿನಲ್ಲಿ ತಾಕಿದ್ರೆ ಆ ನೀರು ಪೂಜೆಗಾಗಲಿ ಅಥವಾ ನೈವೇದ್ಯಕ್ಕಾಗಲಿ ಬರೋದಿಲ್ಲ. ಇವಾಗ ಜನರಲ್ಲಾಗಿ ನಾವೇ ಕುಡಿಯೋ ನೀರಲ್ಲಿ ಹಿಂಗೆ ಬೆರಳು ಹಾಕಿ ಗ್ಲಾಸ್ನಲ್ಲಿ ತೊಗೊಂಡೋಗಿ ಕೊಟ್ಟರೆ ನಾವೇ ಕುಡಿಯೋಲ್ಲ ಅಂತ. ಅದರಲ್ಲಿ ಭಗವಂತನ ಪೂಜೆಗೆ ಹೇಗೆ ಬರುತ್ತೆ? ಗ್ಲಾಸನ್ನು ಹೀಗೆ ಹಿಡ್ಕೋಬೇಕೇ ಬಿಟ್ಟರೆ ಈಗ ಹಿಡ್ಕೊಂಡು ಯಾರು ನೀರು ತಂದು ಕೊಟ್ಟರೆ ನಾವು ನೀರು ಕುಡಿಯೋದಿಲ್ಲ. ಬೆರಳನ್ನು ನೀರಿನಲ್ಲಿ ಹಾಕಿ ತಗೊಂಬಂದು ಕೊಟ್ಟರೆ ನಾವೇ ಕುಡಿಯೋಲ್ಲ. ಆ ಭಗವಂತನ ಹೇಗೆ ಸಮರ್ಪಣೆ ಆಗುತ್ತೆ? ಉಗುರು ತಾಕಬಾರ್ದು. ಮುಖ್ಯವಾಗಿ ಉಗುರು ತಾಕಿರ್ತಕ್ಕಂಥ ನೀರು ಪೂಜೆಗೆ ಬರೋದಿಲ್ಲ. ಇದನ್ನು ನೀವು ನಮ್ಮ ಮನಸ್ಸಿನಲ್ಲಿ ಮೈಂಡಲ್ಲಿ ನೀವು ಅದನ್ನು ಬುದ್ಧಿನಲ್ಲಿ ಇದನ್ನು ವಿಚಾರವಾಗಿ ಶಾಶ್ವತವಾಗಿ ಇಟ್ಕೋಬೇಕು. ಬೆರಳು ಹಾಕಿದ್ದ ನೀರು ಪೂಜೆಗೆ ಬರೋದಿಲ್ಲ.
ಅದೇ ಸಂದರ್ಭಗಳಲ್ಲಿ ನೀವು ಇಟ್ಟಿರ್ತಕ್ಕಂಥ ಪಂಚಪಾತ್ರೆ ಉದ್ಧರಣೆ ಚೊಂಬು ಎಲ್ಲ ಇಟ್ಟಿರ್ತೀರಲ್ಲ ನೀರು, ಅದು ಕಾಲು ತಾಕಿದ್ರೆ ಆ ನೀರು ಪೂಜೆಗೆ ಬರೋಲ್ಲ. ಇವಾಗ ಕೂತಿರ್ತೀವಿ, ಸಡನ್ನಾಗಿ ಕಾಲು ಈ ಆಸನದಿಂದ ಹಿಂಗೆ ಚೇಂಜ್ ಮಾಡಬೇಕಾದ್ರೆ ಎಲ್ಲ ಪಂಚಪಾತ್ರೆಗೋ ಉದ್ಧರಣೆಗೋ ನಾವು ಅಭಿಷೇಕಕ್ಕೆ ಅಂತ ಇಟ್ಕೊಂಡಿರೋ ಚೊಂಬುಗೋ ನಮ್ಮ ಕಾಲುಗಳಾಗಲಿ ಮಂಡಿ ಆಗಲಿ ತಾಕಿದ್ರೆ ಆ ನೀರು ಪೂಜೆಗೆ ಬರೋದಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ದೂರದಲ್ಲೇ ಇಟ್ಕೊಂಡು ತಗೊಳ್ಳೋದಕ್ಕೆ ಅನುಕೂಲವಾಗಿರತಕ್ಕಂಥ ರೀತಿಯಲ್ಲಿ ಇಟ್ಕೋಬೇಕಾಗತ್ತೆ. ಈ ಇನ್ನೊಂದು 16ನೇದು, ಈ ನಾವು ಪೂಜೆ ಮಾಡಬೇಕಾದ್ರೆ ಆವಾಗ ಈ ರೀತಿ ತಲೆ ಕೆರ್ಕೊಳ್ಳೋದು, ಈ ರೀತಿ ಮಾಡತಕ್ಕಂಥದ್ದು. ಈ ಕೂದಲನ್ನು ಮುಟ್ಟಿದರೆ ಅದು ಗಡ್ಡ ಆಗ್ಬೋದು, ಹೆಂಗಸರು ತಲೆಯಲ್ಲಿ ಕೂದಲಾಗ್ಬೋದು, ಮುಟ್ಟಿದ್ರೆ ಕೈ ತೊಳ್ಕೊಂಡು ಆ ಪೂಜಾ ಸಾಮಗ್ರಿಗಳನ್ನು ಮುಟ್ಟಬೇಕು. ಅಥವಾ ಪೂಜೆ ಮಾಡೋವಾಗ ಏನೋ ನವೆ ಆಗುತ್ತೆ ಅಂತ ಹಿಂಗೆ ಕೈ ಕೆಳ್ಕೊಂಡ್ರೆ ಕೈಗೆ ನೀರು ಹಾಕ್ಕೊಂಡು ತೊಳ್ಕೊಂಡು ನಂತರ ಹೂವು ಹಣ್ಣುಗಳನ್ನು ಮುಟ್ಟಬೇಕೇ ಬಿಟ್ಟರೆ ಅದು ಹಾಗೆ ಮುಟ್ಟಿದ್ರೆ ಅದು ಪೂಜೆಗೆ ಬರೋದಿಲ್ಲ. ಈ ವಿಚಾರವನ್ನು ಚೆನ್ನಾಗಿ ತಿಳ್ಕೊಬೇಕು ನೀವು. ಯಾಕೆಂತಂದರೆ ಪೂಜೆ ಮಾಡಬೇಕಾದ್ರೆ ಅದು ಕಾಮನ್, ಅದು ಏನೂ ಮಾಡೋಕ್ಕಾಗಲ್ಲ, ತಲೆ ಕೆರ್ಕೊಳ್ತಾ ಇರ್ತೀವಿ ಹೀಗೆ ಬೇಡಲಲ್ಲಿ ಹಿಂಗೆ ಇಲ್ಲ ಏನೋ ಒಂದು ಕೂದಲು ಹಿಂಗೆ ಅಂದ್ಕೊಳ್ತೀವಿ, ಕೂದಲು ಮುಂದೆ ಬಂದಿರುತ್ತೆ, ಕೂದಲನ್ನ ತೆಗೆದು ಹಿಂಗೆ ಇಟ್ಕೊಳ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಕೂದಲನ್ನು ಮುಟ್ಟಿದ್ರೆ ಅದು ಗಡ್ಡ ಆಗ್ಬೋದು, ಕೂದಲಾಗ್ಬೋದು, ಈ ಎರಡನ್ನು ಮುಟ್ಟಿದ್ರೆ ತಕ್ಷಣವೇ ಪಂಚಪಾತ್ರೆಯಲ್ಲಿರೋ ನೀರಿನಿಂದ ಕೈ ತೊಳ್ಕೊಂಡು ತದನಂತರ ಪೂಜೆ ಹೂವು ಹಣ್ಣು ಅದನ್ನು ಮುಟ್ಟಬೇಕೇ ಬಿಟ್ಟರೆ ಅಡುಗೆ ಮಾಡಬೇಕಾದ್ರೆ ತಲೆಯನ್ನು ಮುಟ್ಟಿದ್ರಿಂದ ನೀರಾಗಲಿ ಕೂದಲಾಗಲಿ ಮುಟ್ಟಬಾರ್ದು, ಪದಾರ್ಥಗಳನ್ನಾಗಲಿ ಮುಟ್ಟಬಾರ್ದು. ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ತಲೆ ಕೂದಲು ತಾಕಿದ್ದು ಯಾವುದೂ ನೈವೇದ್ಯಕ್ಕೆ ಆಗಲಿ ಪೂಜೆಗಾಗಲಿ ಬರೋದಿಲ್ಲ. ತಲೆ ನೀವು ಮುಟ್ಬಿಟ್ಟು ಅಭಿಷೇಕದ ಪಂಚಪಾತ್ರೆ ಮುಟ್ಟಿದ್ರೆ ಹೋಯ್ತು, ಮಾಡಿದ್ದೆಲ್ಲ ಒಂದೇ ನಿಮಿಷದಲ್ಲಿ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗೋಗುತ್ತೆ. ಹಾಗಾಗಿ ಕೂದಲನ್ನು ಮುಟ್ಟಿ ಆ ಕೈಯನ್ನು ತೊಳೆಯದೆ ನೀವು ಪೂಜಾ ಸಾಮಗ್ರಿಗಳ ಮೇಲೆ ಕೈ ಇಡಬಾರ್ದು. ಇನ್ನು ತೊಳೆಯದೇ ಇರತಕ್ಕಂಥ ಬಟ್ಟೆಗಳನ್ನು ಧರಿಸಿ ನೈವೇದ್ಯವನ್ನು ಮಾಡೋದು. ನಾನು ಮೊದಲೇ ಹೇಳಿದೆ, ಸ್ನಾನ ಮಾಡಿದ ತಕ್ಷಣ ಹಿಂದಿನ ದಿವಸ ಶುದ್ಧವಾಗಿ ಎಷ್ಟೇ ಹೊಸ ಬಟ್ಟೆ ಆದ್ರೂ ನೀರಿನಲ್ಲಿ ನೆನೆಸಿ ಹಾರಾಕಿ ಮಾರನೇ ದಿವಸ ಅದನ್ನು ಕಟ್ಕೊಂಡೇ ನೈವೇದ್ಯಗಳಾಗಲಿ ಅಥವಾ ದೇವರಿಗೆ ಪೂಜೆನಾಗಲಿ ಮಾಡಬೇಕೇ ಬಿಟ್ಟರೆ ಯಾವತ್ತೋ ಒಗೆದಿದ್ವಿ ಒಂದು ತಿಂಗಳಿಂದೆ ಅದು ಹೊಸ ಬಟ್ಟೆ ಇದೆ ಅಂತೇಳಿ ಹಂಗೆ ತೆಗೆದು ಕಟ್ಕೊಳ್ಳೋಕೆ ಬರೋದಿಲ್ಲ. ಹಿಂದಿನ ದಿವಸ ನೀರಿನಲ್ಲಿ ನೆನೆಸಾಕಬೇಕು, ಮಾರನೇ ದಿವಸ ಸ್ನಾನ ಮಾಡಿ ಮಡಿನಲ್ಲಿ ಹೋಗಿ ಹಾಗೆ ಬಟ್ಟೆಯನ್ನು ತೊಗೊಂಡು ಕಟ್ಕೊಂಡು ದೇವ್ರ ಪೂಜೆನಾಗಲಿ ದೇವ್ರಿಗೆ ಸಂಬಂಧಪಟ್ಟ ನೈವೇದ್ಯವನ್ನಾಗಲಿ ಮಾಡಬೇಕು. ಹಾಗೆ ಮಾಡಲಿಲ್ಲ ಅಂತಂದರೆ ನೀವು ಮಾಡಿದ್ದ ನೈವೇದ್ಯ ಸ್ವೀಕಾರವಾಗೋದೇ ಇಲ್ಲ, ನೀವು ಮಾಡಿದ ಪೂಜೆಯನ್ನು ಸ್ವೀಕಾರ ಆಗೋದಿಲ್ಲ. ಬಟ್ಟೆ ಬಹಳ ಮುಖ್ಯವಾಗಿ ಶುದ್ಧವಾಗಿರಬೇಕು. ಶುದ್ಧ ಅಂತಂದರೆ ನೀಟಾಗಿರೋದು ಅನ್ನೋದಲ್ಲ, ಅದಕ್ಕೆ ಬಹಳ ರೀತಿಯಾಗಿರ್ತಕ್ಕಂಥ ವಿಶ್ಲೇಷಣೆಗಳಿದೆ. ಅದು ಎಲ್ಲರನ್ನೂ ಮುಟ್ಕೊಂಬಂದು ಅವನೆಲ್ಲ ಬೀದಿಲೆಲ್ಲ ಸುತ್ಕೊಂಬಂದಿರ್ತಾನೆ, ಅವನು ಮುಟ್ಕೊಂಬಂದು ದೇವ್ರನ್ನ ಮುಟ್ಟೋದು ಅಥವಾ ನೈವೇದ್ಯ ಮುಟ್ಟೋದು ಏನಾಗ್ಬಿಡುತ್ತೆ, ವಿತಂಡವಾದಗಳು ಬಹಳ ಮಾಡ್ಬೋದು. ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು, ನಮ್ಮ ಶೃಂಗೇರಿ ಮಹಾಸನ್ನಿಧಾನಗಳವರು ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳು ಈ ಮಡಿ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಅವರ ಉಪನ್ಯಾಸದಲ್ಲಿ ಹೇಳಿದರು. ಮಡಿ ಅಂದರೆ ಏನು, ಯಾಕೆ ಮುಟ್ಟಬಾರ್ದು, ಮುಟ್ಟಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಕೂಡ ಮೊನ್ನೆ ಮಾಡಿ ಹಾಕಿದ್ರು. ಅವ್ರು ಹೇಳಿದ ವಿಚಾರ ಇದು. ಏನಪ್ಪ ಅಂತಂದರೆ, ಒಂದು ತಾಯಿ ಅಲ್ಲಿ ನಿಂತಿರ್ತಾಳೆ, ಮಗು ಅಳುತ್ತೆ. ಮಗು ಹತ್ತ ತಕ್ಷಣ ತಾಯಿ ಏನು ಹತ್ರ ಹೋಗಬೇಡ ಮುಟ್ಟಬೇಡ ಮಗುನ ಅಂತಂದರೆ ಆ ತಾಯಿಗೆ ಹೆಂಗಾಗುತ್ತೆ? ಆ ತಾಯಿ ಹೋಗಿ ಮುಟ್ಟದೇ ಇರೋಕ್ಕಾಗತ್ತಾ? ಅಥವಾ ಆ ಮಗುನ ಎತ್ಕೊಳ್ದೇ ಇರೋಕ್ಕಾಗತ್ತಾ? ಮಗುನ ಸಮಾಧಾನ ಮಾಡದೇ ಇರೋಕ್ಕಾಗತ್ತಾ? ಆಗ ಮುಟ್ಟಿದಾಗ ಏನಾಗುತ್ತೆ? ಆ ಸ್ಪರ್ಶ ಇದೆಯಲ್ಲ, ಆ ಸ್ಪರ್ಶನೇ ಅಲ್ಲಿ ಮಗುನ ಸಮಾಧಾನ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಾ? ಆ ತಾಯಿಯ ಸ್ಪರ್ಶ ಮಗುಗೆ ಸಮಾಧಾನ ಆಗುತ್ತೆ, ಮಗುವಿನ ಸ್ಪರ್ಶ ತಾಯಿಗೆ ಸಮಾಧಾನ ಆಗುತ್ತೆ. ಅಂತಂದರೆ ಆ ಮಗುವಿನ ತಾಯಿ ಮುಟ್ಟಿದ ತಕ್ಷಣ ಮಗು ಸಮಾಧಾನ ಆಗುತ್ತೆ, ಅಳ್ತಾ ಇರೋ ಮಗು ಸಮಾಧಾನ ಆಗುತ್ತೆ. ಮಗು ಅಳ್ತಾ ಇತ್ತಲ್ಲ ಅಂತೇಳಿ ಆ ಮಗುನ ಎತ್ಕೊಂಡು ತನ್ನ ಭುಜದ ಮೇಲೆ ಹಾಕೊಂಡು ಅಲ್ಲಿ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ ಏನೂ ನಡೆಯಲ್ಲ. ಅಲ್ಲಿ ಆ ಮಗುವನ್ನು ಸ್ಪರ್ಶ ಅಷ್ಟೇ, ಆ ಸ್ಪರ್ಶವೇ ಅಲ್ಲಿ ಫೀಲ್ ಮಾಡ್ತಕ್ಕಂಥದ್ದು. ಮನಸ್ಸಿಗಾಗಲಿ ದೇಹಕ್ಕಾಗಲಿ ಮನಸ್ಸಿಗಾಗಲಿ ಫೀಲ್ ಆಗೋದು ಆ ಸ್ಪರ್ಶವೇ. ಆ ಸ್ಪರ್ಶ ಶುದ್ಧವಾಗಿರಬೇಕು ಅನ್ನೋದೇ ಇಲ್ಲಿ. ಯಾಕೆಂದರೆ ಅಸ್ಪೃಶ್ಯವಾಗಿರ್ತಕ್ಕಂಥ ಪದಾರ್ಥಗಳನ್ನಾಗಲಿ ಮನುಷ್ಯರನ್ನಾಗಲಿ, ಅಂದರೆ ಮನುಷ್ಯರು ಅಂದರೆ ನನ್ನ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ಶುದ್ಧವಾಗಿರಬೇಕು, ಮೈಲಿಗೆ ಇರಬಾರ್ದು. ಅದೆಲ್ಲ ಸಾವುಗೋಗಿ ಬಂದುಬಿಡ್ತಾರೆ, ಅವ್ರು ಬಂದು ನಮ್ಮನ್ನು ಮುಟ್ಟೋದು, ನಾವು ಹೋಗಿ ಮತ್ತೆ ದೇವ್ರನ್ನ ಮುಟ್ಟೋದು. ಅಥವಾ ಅವ್ರು ಯಾರೋ ಮನೆಯಲ್ಲಿ ಹೆಂಗಸರು ಹೊರಗಡೆ ಆಗಿರ್ತಾರೆ, ಆ ಬಹಿಷ್ಠೆ ಆಗಿರ್ತಕ್ಕಂಥ ಅವ್ರು ಬಂದು ಅವರೆಲ್ಲ ದೇವ್ರ ಮನೆಯನ್ನೆಲ್ಲ ಸಾರಿಸಿ ಕ್ಲೀನ್ ಮಾಡಿ ದೇವ್ರನ್ನೆಲ್ಲ ಮುಟ್ಟಿ ಮಾಡತಕ್ಕಂಥದ್ದು. ಅಥವಾ ಅವ್ರನ್ನ ಮುಟ್ಕೊಂಡು ನಾವು ಅಡುಗೆ ಮಾಡೋದು ದೇವ್ರ ಪೂಜೆ ಮಾಡೋದು ಮಾಡಿದ್ರೆ ಈಗೆಲ್ಲ ಬಿಟ್ಟು ಹೋಗಿಬಿಟ್ಟಿದೆ.
ಯಾಕೆ ಅಂತಂದರೆ ಈಗ ಹೆಚ್ಚು ಕಡಿಮೆ ಸುಮಾರು ಕಡೆ ಹೆಚ್ಚು ಕಡಿಮೆ ಎಲ್ಲ ಮನೆಗಳಲ್ಲೂ ಈ ಮಡಿ ಮೇಲ್ಗೆ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅದನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಅದು ನಿಮ್ಮ ಒಳ್ಳೆಯದಕ್ಕೇನೆ ಹೇಳಿದ್ದಾರೆ ಬಿಟ್ಟರೆ ಅದರಿಂದ ನಿಮಗೇನು ಕೆಟ್ಟದಾಗುತ್ತೋ ಅಥವಾ ಇನ್ನು ಮುಟ್ಬಿಟ್ರೆ ಏನಾಗ್ಬಿಡುತ್ತೆ ಅದನ್ನೇ ಹೇಳಿದ. ಆ ಸ್ಪರ್ಶವೇ ಅಲ್ಲಿ ಮುಖ್ಯ. ಆ ತಾಯಿ ಸ್ಪರ್ಶ ಆಗಿದ ತಕ್ಷಣ ಮಗು ಅಳು ನಿಲ್ಲುತ್ತೆ, ಮಗುವಿನ ಸ್ಪರ್ಶ ಆಗಿದ ತಕ್ಷಣ ತಾಯಿಗೆ ಸಮಾಧಾನ ಆಗುತ್ತೆ. ಈ ಬೇರೆ ಇಂಡಿಯನ್ ಟ್ರಾನ್ಸಾಕ್ಷನ್ ನಡೆಯುತ್ತಲ್ಲಿ ಆ ಸ್ಪರ್ಶ ಶುದ್ಧವಾಗಿರಬೇಕು, ಆವಾಗ ಮನಸ್ಸು ಶುದ್ಧವಾಗಿರುತ್ತೆ, ಎಲ್ಲವೂ ಶಾಂತವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಈ ಮಾತನ್ನು ನಮ್ಮ ಸನ್ನಿಧಾನಗಳಾಗಿರ್ತಕ್ಕಂಥ ಶೃಂಗೇರಿ ಸ್ವಾಮಿಗಳು ಹೇಳಿರ್ತಕ್ಕಂಥ ಮಾತು. ಹಾಗಾಗಿ ಇದು ನನ್ನ ಮಾತಲ್ಲ, ಸ್ವಾಮಿಗಳು ಹೇಳಿರ್ತಕ್ಕಂಥ ವಿಚಾರ. ಹಾಗಾಗಿ ಅವ್ರ ಮಾತನ್ನು ನಾನು ಇಲ್ಲಿ ಮತ್ತೊಮ್ಮೆ ನಮಗೆ ತಿಳಿಸ್ತಾ ಇದ್ದೀನಿ. ಹೀಗಾಗಿ ಈ ಶುದ್ಧವಾಗಿಲ್ಲ ಅಂತಂದರೆ ಏನಾಗುತ್ತೆ, ಮನಸ್ಸು ಕೆಡುತ್ತೆ. ಬೆಳಗ್ಗೆ ಎದ್ದು ಹಲ್ಲು ಉಜ್ಜದೆ ಸ್ನಾನ ಮಾಡದೆ ಹೋಗಿ ದೇವ್ರ ಪೂಜೆ ಮಾಡ್ತೀನಿ ಅಂತಂದರೆ ನಿಮ್ಮ ಮನಸ್ಥಿತಿ ಹೆಂಗಿರುತ್ತೆ, ಹಾಕಲಿಕ್ಕೆ ಬರುತ್ತೆ, ನಿದ್ದೆ ಎಳಿತಾ ಇರುತ್ತೆ, ಬಾಡಿ ಆ್ಯಕ್ಟಿವ್ ಇರಲ್ಲ, ಚಟುವಟಿಕೆ ಇರಲ್ಲ. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ದುಷ್ಪರಿಣಾಮಗಳು